ಹಲೋ ಎಲ್ರಿಗೂ ನಮಸ್ಕಾರ. ಓಂ ಬೀಚ್ಗೆ ಸ್ವಾಗತ. ಅಲೆ 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 ಅಲೆಯೋ ಎದೆ ಎದೆ ಅಲೆ 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 ಅಲೆಯೋ ಮಳೆ 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 ಮಳೆಯೋ ಪೊಳಗದ ಮಳೆ 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 ಮಳೆಯೋ ಮೊದಲ ಸಾರಿ ಇಂಥ ಸಂತೋಷವೊಂದು ಎದೆಯಲಿದೆ ಕಳೆದು ಹೋದೆ ನಾನು ಅದು ಎಲ್ಲಿ ತಿಳಿಯದಾದೆ ಅಲೆ 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 ಅಲೆಯೋ ಮಳೆ 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 ಪೊಳಗದ ಮಳೆ ಮಳೆ ಮಳೆಯೋ ಗೋಕರ್ಣದ ಓಂ ಬೀಚ್ ನಂತರ ನಾವು ಬಂದಿರುವಂತಹ ಜಾಗ ಯಾಣ ಕೇವ್ಸ್. ಯಾಣ ಕೇವ್ಸ್ಗೆ ಟ್ರೆಕ್ಕಿಂಗೇ ಮಾಡ್ತಾ ಹೋಗಬೇಕು ಅನ್ನೋ ಉದ್ದೇಶ ಖಂಡಿತ ಇರಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗಿದ್ದೇನೆಂದರೆ ಇಲ್ಲಿ ಮತ್ತೊಂದು ದಾರಿ ಇತ್ತು, ಟ್ರೆಕ್ಕಿಂಗ್ ಮಾಡುವ ಅಗತ್ಯ ಇರಲಿಲ್ಲ ಅನ್ನೋದು. ಆದರೆ ಈ ಒಂದು ಅನುಭವವನ್ನು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಅಷ್ಟೇ ಅಡ್ವೆಂಚರಸ್ ಕೂಡ ಇತ್ತು. ಅಲ್ಲಲ್ಲಿ ಹರಿಯೋ ಝರಿಗಳು, ನಿಸರ್ಗದ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾ ಹಾಗೆ ಹೊರಟ್ವಿ. ಎರಡು ಕಿಲೋಮೀಟರ್ ಟ್ರೆಕ್ಕಿಂಗ್ನ ಮುಗಿಸಿ 300 ಸ್ಟೆಪ್ಸ್ಗಳನ್ನು ಹತ್ತಿದ್ರೆ ನಮಗೆ ಕಾಣಲಿಕ್ಕೆ ಸಿಗೋದು ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ. ಈಗ ಸಿಗ್ತಿರೋ ಫಸ್ಟ್ ಗ್ಲಿಮ್ಸ್ ಆಫ್ ಯಾಣ ಕೇವ್ಸ್ ಎಷ್ಟು ಅದ್ಭುತವಾಗಿದೆ ನೋಡಿ. ಇದೇ ಸ್ಟೆಪ್ಸ್ ಹತ್ಕೊಂಡು ಬರುವಾಗ ದಾರಿಯಲ್ಲಿ ನಮಗೊಂದು ಮಹಾಗಣಪತಿಯ ದೇವಸ್ಥಾನ ಸಿಕ್ತು. ಮುಗಿಲ ಮೇರಿ ಹಾರುವ ಬಯಕೆ ತಿಂದು ಮೂಡಿತು ಕಡಲ ಒಡಲಾಳ ಈಜುವ ತವ ತಾಯಿ ಕಿಲ್ಲಿ ಕಾಡಿತು ಹೊಸ ಆಕಾಶವಿದೋ ಹೊಸತು ಭೂಮಿದೋ ಹೃದಯವೇ ಭ್ರಮಿಸುತ್ತಿದೆ ಏಕೆಂದು ಹೇಳಿ ಕೋಗಿಲೆ ಪಾಗಲ ಏನೋ ಕುತೂಹಲ ಯಾಣದಲ್ಲೇನೋ ಕುತೂಹಲ.
ಜೋರು ಮಳೆಯಲ್ಲಿ ಒಂದೇ ಛತ್ರಿನಲ್ಲಿ ಅಂತೂ ಇಂತೂ ಯಾಣದ ಟ್ರೆಕ್ಕಿಂಗ್ ಮುಗಿಸಿ ಹೊರಟಿದ್ದು ಇಡಗುಂಜಿ ಗಣೇಶ ದೇವಸ್ಥಾನಕ್ಕೆ. ಗಣೇಶನ ದರ್ಶನ ಬಹಳ ಚೆನ್ನಾಗಿ ಆಯಿತು. ನಂತರ ನಾವು ಹೊರಟಿದ್ದು ಮುರುಡೇಶ್ವರಕ್ಕೆ. ಸಂಜೆಯ ಈ ಲೈಟಿಂಗ್ನ ನೋಡೋದೇ ಒಂದು ಮನಮೋಹಕವಾದ ಅನುಭವವಾಗಿತ್ತು. ರಾತ್ರಿ ಡಿನ್ನರ್ನ ಮುಗಿಸಿ ಮುರುಡೇಶ್ವರದಲ್ಲೇ ಉಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಮುರುಡೇಶ್ವರವನ್ನು ನೋಡೋಣ.